Watch full episodes on Jio Hotstar. ಈ ಹುಡುಗನ ನಾನು ಯಾವತ್ತೂ ಮರೆಯೋದಿಲ್ಲ. ವೆಲ್ಕಮ್ ವೆಲ್ಕಮ್. ಓ ನನ್ನ ಪ್ರೀತಿಯ ಮಗನೇ. ಹಲೋ ಶಿವ. ನಮಸ್ತೆ ತಾತವ್ರೆ. ನಮಸ್ತೆ. ನಮಸ್ತೆ ಅಜ್ಜಿ ಅವರೇ. ಕೆಲವರು ಕುದುರೆ ಗಾಡಿಯಲ್ಲಿ ಕೂತ್ಕೊಂಡು ಕುದುರೆ ಗಾಡಿಯಲ್ಲಿ ಬನ್ನಿ, ಉಳಿದವರು ಕುದುರೆ ಓಡಿಸ್ಕೊಂಡು ಬನ್ನಿ. ನಮ್ಮ ಫಾರ್ಮ್ ಹೌಸ್ ತನಕ ಹೀಗೆ ಹೋಗೋಣ. ಯಾಕಂಕಲ್, ಇಲ್ಲಿ ಕಾರು ಓಡೋದಿಲ್ವಾ? ಕಾರು ಓಡುತ್ತೆ, ಆದ್ರೆ ಅಲ್ಲಲ್ಲಿ ರಸ್ತೆಗಳಿಲ್ಲ, ಕೆಲವು ಕಡೆ ಗುಂಡಿಗಳಿವೆ. ಆದ್ರೆ ನಾವು ಕುದುರೆ ಓಡಿಸೋದು ಮಜವಾಗಿರುತ್ತೆ ಅಲ್ವಾ? ಶಿವ, ನಡಿ, ಹಾರ್ಸ್ ರೈಡಿಂಗ್ ಮಾಡ್ಕೊಂಡೆ ಹೋಗೋಣ ನಾವು. ಮತ್ತೆ ನಾನು ನೋಡ್ದ ಶಿವ, ನಮ್ಮೂರಿನ ಕಾಡು ಎಷ್ಟು ಚೆನ್ನಾಗಿದೆ. ನಿಮ್ಮೂರ್ ಕಾಡು ಏನೂ ಇಲ್ಲ. ನಮ್ಮೂರ್ ಕಾಡು ಎಷ್ಟು ದೊಡ್ಡದಾಗಿದೆ ಅಂದ್ರೆ ದಿನದಲ್ಲೂ ರಾತ್ರಿ ಆಗಿದೆ ಅನ್ಸುತ್ತೆ. ಸುಮ್ನಿರು ಆದಿ, ನಿಮ್ಮೂರೇನಿದ್ರು ಮರುಭೂಮಿ, ಅಲ್ಲಿ ಕಾಡು ಹೇಗ್ ಬರುತ್ತೆ? ಶಿವ, ರೇವಾ, ನೀನ್ ಚಿಂತೆ ಮಾಡಬೇಡ. ಲಡ್ಡು ಸಿಂಗಿರುವಾಗ ಏನು ಆಗಲ್ಲ. ಎಲ್ಲಿಗಿಷ್ಟು ಸ್ಪೀಡಾಗಿ ಓಡ್ತಾ ಇದೀಯಾ? ಆರಾಮಾಗಿ ಹೋಗು, ನಿಲ್ಲು. ಶಿವ, ನಮ್ಮನ್ನು ಕಾಪಾಡು. ವಾವ್ ಶಿವ, ಅದ್ಭುತವಾಗಿ ಕುದುರೆ ಓಡಿಸ್ತೀಯ. ಶಬ್ಬಾಷ್. ಆದಿ, ಅಲ್ಲಿ ನೋಡು, ಎಷ್ಟು ಸುಂದರವಾದ ಜಿಂಕೆ ಮರಿಗಳು. ಅಮ್ಮ, ನೀನ್ ಅವಾಗ್ಲೇ ಇರ್ಬೇಕಾಗಿತ್ತು. ಶಿವ ಎಷ್ಟು ಚೆನ್ನಾಗಿ ಕುದುರೆ ಓಡಿಸ್ದ ಗೊತ್ತಾ? ವೆರಿ ಗುಡ್ ಶಿವ. ಅಯ್ಯೋ ಭೂತ್ನಾಥ್, ಎಲ್ಲಿದ್ಯಾ? ತಿನ್ನೋದಕ್ಕೆ ಏನಾದ್ರೂ ಕೊಡು. ಭೂತನಾಥ್ ಅಂದ್ರೆ ಎಂತ ಹೆಸರು? ಯಾರದು? ಏನ್ ತಿಂತೀರಾ? ಹಿಂದ್ಗಡೆ ಎಲ್ಲ ಯಾಕೆ ಬರ್ತೀಯ? ಮುಂದೆ ಬರ್ಬೇಕು ತಾನೆ. ಎಲ್ಲಿ ಹೋದ ಇವನು? ಏನ್ ತಿಂತೀರಾ? ಮುಂದೆ ಬರ್ತೀಯಾ, ಹಿಂದೆ ಬರ್ತೀಯಾ, ಸೈಡಲ್ಲಿ ಬರ್ತೀಯಾ, ಆ ಕಡೆ ಈ ಕಡೆ, ಎಲ್ಲೆಲ್ಲಿ ಬರ್ತೀಯ ನೀನು? ನಾನ್ ನಾಳೆ ನಿಮ್ನ ಎಲ್ಲಾರ್ನೂ ದೂರ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಎಲ್ಲಕ್ ಬೇಕಾದ್ರೂ ಹೋಗಿ, ಆದ್ರೆ ಆ ಅಳೋ ಬೆಟ್ಟದ ಹತ್ರ ಮಾತ್ರ ಹೋಗ್ಬೇಡಿ. ನೀನು ಮಕ್ಕಳಿಗೆ ಆ ಕ್ರೈಯಿಂಗ್ ಮೌಂಟೇನ್ ಕತೆ ಹೇಳಿ ಅವ್ರನ್ನ ಹೆದರ್ಸ್ಬೇಡ. ಕ್ರೈಯಿಂಗ್ ಮೌಂಟೇನ್ಸಾ? ಹಾಗಂದ್ರೇನು? ನಾನ್ ಹೇಳ್ತೀನಿ, ಅಲ್ಲಿ ಭೂತಗಳಿರ್ತಾವೆ. ಓಹೋ, ಹೇಳು ಹೇಳು, ಎಷ್ಟು ಒಳ್ಳೆ ಕತೆನ ಹೇಳ್ತಾ ಇದೀಯಾ. ಕತೆನ ವಿವರವಾಗಿ ಹೇಳು. ನಾವ್ಯಾರು ಹೆದರ್ಕೊಳ್ಳುವಂತವರಲ್ಲ. ಹೇಳು. ಒಂದ್ ವಿಷಯ. ಅಯ್ಯೋ, ನೀನು ಎದುರುಗಡೆ, ಹಿಂದೆ, ಮುಂದೆ, ಆಚೆ ಈಚೆ ಎಲ್ಲೆಲ್ಲಿ ಬರ್ತೀಯ? ಒಂದೇ ಕಡೆ ನಿಂತ್ಕೊಂಡು ಹೇಳು. ಸರಿ ಸರಿ, ಹೇಳು ಹೇಳು. ಯೂಡಿ ಅಮ್ಮ, ಇವನು ಕತೆ ಶುರು ಮಾಡ್ಬಿಟ್ಟ. ಟೈಮ್ ಆಗ್ತಿದೆ, ಮಲ್ಗೋದಕ್ಕೆ ರೆಡಿ ಮಾಡೋಣ ಬಾ. ಸಾಹೇಬ್ರೆ, ಒಂದ್ಸರಿ ಏನಾಯ್ತಂದ್ರೆ, ನಾನು ಯಾವುದೋ ಕೆಲ್ಸದ ಮೇಲೆ ಅಲ್ಲಿಗೆ ಹೋಗಿದ್ದೆ. ಭಯಂಕರವಾದ ಕತ್ತಲೆ ರಾತ್ರಿ, ದೂರದವರೆಗೂ ನಿಶಬ್ದವಾಗಿತ್ತು.
ಬರೀ ತೋಳುಗಳು ಕಿರ್ಚೋ ಸದ್ದು ಮಾತ್ರ ಕೇಳಿಸ್ತಾ ಇತ್ತು. ಇದ್ಕಿದ್ದಂಗೆ ಅದ್ರ ಮಧ್ಯದಲ್ಲೊಂದು ಧ್ವನಿ ಕೇಳಿಸ್ತು. ಏನ್ ಶಬ್ದ ಅದು? ಅಯ್ಯ ಸರಿಯಾಗಿ ಹೇಳು, ಸರಿಯಾಗಿ ಹೇಳು ನೀನು. ಕರ್ಕಶವಾದ ವಿಚಿತ್ರ ಸದ್ದುಗಳು ಕೇಳಿಸುತ್ತೆ ಸಾಹೇಬ್ರೆ. ಅದ್ರ ಮಧ್ಯೆ ಮತ್ತೆ ಸದ್ದು ಕೇಳಿಸುತ್ತೆ. ಏನ್ ಶಬ್ದ ಅದು? ಅಯ್ಯೋ, ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕತೆ ಹೇಳು ಹೇಳು. ಆಮೇಲೆ ಏನಾಯ್ತು? ಯಾರೋ ಅಳ್ತಾ ಇದ್ರು, ಹತ್ಕೊಂಡು ಅಳಿಸ್ತಾ ಇದ್ರು. ಯಾರೋ ಹಸ್ಕೊಂಡಿದ್ರು, ತುಂಬಾ ಹಸ್ಕೊಂಡಿದ್ರು. ಬಹುಶಃ ಅದನ್ನ ತಿನ್ಬೇಕು ಅನ್ಕೋತಿತ್ತು. ಯಾರು ತಿನ್ಬೇಕು? ಯಾರು ಹಸ್ಕೊಂಡಿದ್ರು ಅವರು. ಅದಕ್ಕೆ ಯಾವಾಗ ಹೊಟ್ಟೆ ಹಸಿಯುತ್ತೋ ಅವಾಗ ಟಪಕ್ 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 ಏನಿದು? ಎಲೆಗಳ ಮೇಲೆ ನಡೆಯೋ ಸದ್ದು. ಆಮೇಲೆ ಮತ್ತೆ ಮತ್ತೆ ಅದ್ರ 2 ಕಣ್ಣುಗಳು ರಾತ್ರಿಯ ಕತ್ಲಲ್ಲಿ ಮಿನುಗ್ತಾ ಇರುತ್ತೆ. ಅಯ್ಯೋ, ನಾನು ಮಲ್ಗೋ ವ್ಯವಸ್ಥೆ ಎಲ್ಲ ಆಗಿದೆ. ಬೇಗ ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕೊಳ್ಳಿ. ಇವತ್ ಗೊತ್ತಾಯ್ತು ಕಟ್ಟಿಗೆಗಳನ್ನ ಉಜ್ಜೋದ್ರಿಂದ ಬೆಂಕಿ ಹತ್ತುತ್ತೆ ಅಂತ. ಅಕಸ್ಮಾತ್ ಹುದುದು ಟ್ರೈಬ್ಸ್ ಹತ್ತಿರದಲ್ಲಿದ್ದಿದ್ರೆ ಫುಲ್ ಮೂನ್ನಲ್ಲಿ ನಾವಿವತ್ತು ನಮ್ಮ ಪೈರೇಟ್ಸ್ ಜೊತೆ ಫುಲ್ ಮೂನ್ ಮುಂದೆ ಡ್ಯಾನ್ಸ್ ಮಾಡ್ತಾ ಇರ್ತಿದ್ವಿ. ನನಗನ್ಸುತ್ತೆ ನಮ್ ಬಾಸ್ದು ಮಾನಸಿಕ ಸಂತುಲನ ಸರಿ ಇಲ್ಲ ಅಂತ. ಎಲ್ರು ಒಳ್ಳೆ ಚೆನ್ನಾಗಿರೋ ಜಾಗದಲ್ಲಿ ಹೂವ ನೆಟ್ರೆ ನಮ್ ಸರ್ ಡ್ರೈ ಆಗಿರೋ ಪ್ಲೇಸ್ ಅಲ್ಲಿ ಹೂವ ನೆಡ್ತಿದ್ದಾರೆ. ಅಯ್ಯೋ, ಅದನ್ನ ಬೆಳೆಸ್ತೀನಿ ಅಂತಿದ್ದಾರೆ. ಅದೆಲ್ಲಾದ್ರೂ ಹೂ ಅರಳುತ್ತಾ? ಅಯ್ಯೋ, ಆ ಹೂವ ಅರಳೋದಿಲ್ಲ, ಇವ್ರಿಗದು ಸಿಗೋದು ಇಲ್ಲ, ಮತ್ತೆ ಇವ್ರದನ್ನ ನಂಬೋದನ್ನ ಬಿಡೋದು ಇಲ್ಲ. ಈ ಲೈಟ್ ಸಡನ್ ಆಗಿ ಎಂತದಿದು? ಇಲ್ಲಂತೂ ಏನು ಇಲ್ಲ. ಈ ಲೈಟ್ ತಿರ್ಗಾ ಬಂದ್ಬಿಡ್ತಾ? ಅಯ್ಯೋ, ಇಲ್ಲಿ ಯಾವ ದೆವ್ವನೂ ಇಲ್ಲ ತಾನೆ? ಅಯ್ಯೋ ಆಂಜನೇಯ, ಕಾಪಾಡಪ್ಪ ಆಂಜನೇಯ. ಅಯ್ಯೋ, ಈ ಹೂ ಅರಳ್ತಿವೆ, ಅಯ್ಯೋ ಸಾಹೇಬ್ರೆ, ಇದನ್ನ ನೋಡಿದ್ರೆ ತುಂಬಾನೇ ಖುಷಿ ಪಡ್ತಾರೆ. ಎಲ್ಲಿ ಹೋಗ್ತಿದ್ದೀರಾ? ನಿಂತ್ಕೊಳ್ಳಿ. ಸರ್ ಬೇಗ ಬನ್ನಿ. ಅಯ್ಯೋ ಸರ್, ಹೂವು ಅರಳಿವೆ, ಬೇಗ ಬನ್ನಿ. ನೀವೆಲ್ಲ ಎಲ್ಲೂ ಹೋಗ್ಬೇಡಿ, ಒಂದೇ ಒಂದು ನಿಮಿಷ. ಈ ರಾಮ ಯಾಕೆ ಇಷ್ಟೊಂದು ಕಿರಿಸ್ತಾ ಇದ್ದಾನೆ? ಏನ್ ಹೇಳ್ದವನು? ಹೂ ಹರಳ್ಬಿಟ್ವಾ? ಓ ನೋ, ನಿನ್ನ ಹೋಗೋದಕ್ಕೆ ಬಿಡಲ್ಲ ನಾನು. ಸರ್ ಬೇಗ ಬನ್ನಿ. ಏನಾಯ್ತು? ಸರ್ ಆ ಹೂವು ಅರಳಿದ್ವು, ಮತ್ತೆ ಎಲ್ಲ ವಿಂಡೋ ಇಂದ ಹೊರಗೆ ಓಡೋದ್ವು. ಎಸ್ ನಾವು ಹತ್ತಿರದಲ್ಲೇ ಇದ್ದೀವಿ. ಅವ್ರುಗಳು ಹತ್ತಿರದಲ್ಲೇ ಎಲ್ಲೋ ಇದ್ದಾರೆ. ಹೇ ರಾಮ, ಎಲ್ರಿಗೂ ವಿಷಯ ಮುಟ್ಟಿಸ್ಬಿಡು. ನಾವು ನಾಳೆ ಹುದುದು ಟ್ರೈಬ್ಸ್ನ ನೋಡೋದಕ್ಕೆ ಹೋಗ್ತಾ ಇದೀವಿ ಅಂತ. ಶಿವ, ನಿಂಗೆ ಗೊತ್ತಾ ಇಂಥ ಕಾಡಲ್ಲಿ ಏಲಿಯನ್ಗಳಿರ್ತವೆ. ನಾವು ಬಂದಿದ್ದು ಏಲಿಯನ್ಗಳಿಗೆ ಗೊತ್ತಾದ್ರೆ ಅವು ನಮ್ಮನ್ನ ಕಿಡ್ನಾಪ್ ಮಾಡ್ಬಿಡ್ತವೆ. ಸುಮ್ನಿರು ಯೋಡಿ, ಎಲ್ಲಿ ನೋಡಿದ್ರಲ್ಲಿ ಏಲಿಯನ್ಸ್ ಬಗ್ಗೆ ಮಾತಾಡ್ತಾ ಇರ್ತೀಯ. ಸುಮ್ನೆ ನಡೀತ್ಯಾ? ಏಲಿಯನ್ಸ್? ನಾನು ಏಲಿಯನ್ಸ್ಗೆಲ್ಲ ಹೆದರೋದಿಲ್ಲ. ಎಲ್ಲಿದೆ ಏಲಿಯನ್ಸ್? ಹಲೋ. ನನ್ಗಂತೂ ಸುಸ್ತಾಗೋಯ್ತು. ಶಿವ, ಇಲ್ಲೆಲ್ಲೂ ಹೂ ಅಂತ ಶಬ್ದನೇ ಕೇಳಿಸ್ತಿಲ್ಲ. ಬಾ, ಕ್ಯಾಂಪಿಗೆ ಹೋಗೋಣ. ನೋಡಿ, ಭೂತ್ನಾಥ ಹೇಳಿದ್ನಲ್ಲ, ಅದೇ ಶಬ್ದ. ಅಲ್ಲೋಡಿ, ಅದೇ ಶಬ್ದ.
ಏನಾಯ್ತು? ಇವಾಗ ತಾನೇ ಇಲ್ಲೇ ಇತ್ತು, ಎಲ್ಗೋಗಕ್ ಸಾಧ್ಯ? ಇಲ್ಲೇನೋ ಇದೆ ಶಿವ, ನಾನೊಂದ್ ಕಲ್ ಮೇಲೆ ಕೂತಿದ್ದೆ, ಅದು ಸಡನ್ ಆಗಿ ಮಾಯ ಆಗೋಯ್ತು. ಆ ಬೋಲ್ಡರ್ ಮಾಯ ಹೇಗಾಯ್ತು? ಬನ್ನಿ ನಡೀತಾ ಇರಿ. ಶಿವ ಶಿವ, ಅದೇ ಶಬ್ದ ಕೇಳ್ತಾ ಇದೆ. ಭೂತನಾಥ ಮೊದ್ಲೇ ಹೇಳಿದ್ದ. ಲಡ್ಡು ಸಿಂಗ್ ಸರ್, ನೀವು ಚಿಂತೆ ಮಾಡಬೇಡಿ, ಬರೀ ಸೌಂಡ್ ಅಷ್ಟೇ ಬರ್ತಾ ಇರೋದು. ಏನಾದರೂ ಕಾಣಿಸಿದ್ರೆ ಹೇಳಿ. ಲಡ್ಡು ಸಿಂಗ್ ಸರ್, ಹಲೋ, ಎಲ್ಲೋದ್ರಿ? ಲಡ್ಡು ಸಿಂಗ್ ಸರ್, ಲಡ್ಡು ಸಿಂಗ್ ಸರ್, ಎದ್ದೇಳಿ, ನೀವು ಹೆದರ್ಕೋಬೇಡಿ. ಶಿವ ಶಿವ, ಈ ಶಬ್ದ ಮಾಡ್ತಿರೋರು ಯಾರು? ಯಾರದು? ಇಲ್ಲಿ ಏಲಿಯನ್ಗಳಿದಾವೆ, ಏಲಿಯನ್ಗಳೇ ಶಬ್ದ ಮಾಡ್ತಿರ್ಬೇಕು. ಓಹೋ, ಯುಡಿ, ಇಲ್ಲಿ ಏಲಿಯನ್ಸ್ ಇಲ್ಲ, ಬರೀ ಸೌಂಡ್ ಅಷ್ಟೇ ಅಲ್ವಾ ಕೇಳಿಸ್ತಿರೋದು? ಸೌಂಡ್ ನಮ್ಮನ್ನ ಏನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಬರ್ಲಿ ಬಿಡು ಸೌಂಡು. ಅವ್ರಗಳಂತೂ ಹೆದರ್ಕೋತಾನೆ ಇಲ್ಲ, ಇವಾಗೇನ್ ಮಾಡೋದು? ಅವ್ರಗಳಂತೂ ಹೆದರ್ಕೋತಾನೆ ಇಲ್ಲ, ಇವಾಗೇನ್ ಮಾಡೋದು? ಅವರು ಹೆದರ್ತಾ ಇಲ್ಲ ಅಂದ್ರೆ ಬೇರೆ ಏನಾದ್ರೂ ಮಾಡ್ಬೇಕಾಗತ್ತೆ. ಬಯಲು ಹೋಗು ಮತ್ತೆ ಅವ್ರನ್ನ ಓಡಿಸ್ಬಿಡು. ಬಯಲು ಹೋಗು ಮತ್ತೆ ಅವ್ರನ್ನ ಓಡಿಸ್ಬಿಡು. ಹುಷಾರು, ನೋಡಿ ಅಲ್ಲೇನೋ ಬರ್ತಾ ಇದೆ. Watch India's largest kids library only on Jio Hotstar. Download the app now.